ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈಗೊಂದು ಮೂಲಿಕೆ ತೋರಿಸ್ತಾ ಇದ್ದೀನಿ. ಇದೊಂದು ಬಂದು ಮೂಲಿಕೆ. ಇದು ನೋಡಿರ್ತೀರ ನೀವು, ನೋಡಿ ಇದನ್ನು ನೋಡಿರ್ತೀರ ನೀವು. ಇದು ಬಂದು ಇದರ ಹೆಸರು ಇಂದ್ರಾವರ್ಣಿ ಬೇರ್ನ ಇದರಲ್ಲಿ ಇನ್ನೊಂದು ಬರುತ್ತೆ. ಇದು ಚಿಕ್ಕದಾದಂಥ ಇಂದ್ರಾವರ್ಣಿ, ಇನ್ನೊಂದು ದೊಡ್ಡದು ಇರುತ್ತೆ ಎಲೆ ಪತ್ರೆ. ಇದು ಆ ರೀತಿಯಾದಂಥ ಇದು ಇಂದ್ರಾವರ್ಣಿ ಎಲೆಯಲ್ಲಿ ನೀವು ವಶೀಕರಣ ಮಾಡ್ಕೊಳ್ಳೋದಕ್ಕೆ ವಿಶೇಷವಾಗಿ ಬರುತ್ತೆ. ಇದು ಕಾಯಿನಲ್ಲೂ ಬರುತ್ತೆ. ಇದರಲ್ಲಿ ಈ ಕಾಯಿನೂ ಕೆಲಸ ಮಾಡುತ್ತೆ, ಮತ್ತು ಇದನ್ನು ಕೂಡ ಕೆಲಸ ಮಾಡುತ್ತೆ. ಈ ಇಂದ್ರಾವರ್ಣಿ ಎಲೆಯಲ್ಲಿ ಎಲೆಯಲ್ಲಿ ನಮಗೆ ಎಲೆಯಲ್ಲಿ ನೀರಿನಲ್ಲಿ ಹಾಕ್ಬಿಟ್ಟು ಅದಕ್ಕೆ ಮಂತ್ರಗಳಿದ್ದಾವೆ. ಆ ಮಂತ್ರಗಳು ಜಪ ಮಾಡಿಬಿಟ್ಟು ನೀವು ಯಾರನ್ನ ಆಕರ್ಷಣೆ ವಶೀಕರಣ ಮಾಡ್ಕೋಬೇಕು ಅಂತಿದ್ದೀರೋ ಅಲ್ಲಿ ನೀರನ್ನ ಹುಯ್ದ್ಬಿಟ್ಟು ಬಂದರೆ, ಅದನ್ನು ತುಳಿದ್ರು ಅಂದರೆ ಅವರು ನಿಮಗೆ ಆಕರ್ಷಿತರಾಗ್ತಾರೆ, ವಶೀಕರಣ ಆಗ್ತಾರೆ. ಹೀಗೆ ಈ ರೀತಿಯಾದಂಥ ಇಂದ್ರಾವರ್ಣಿ ಇದರಲ್ಲಿ ಮಾಡ್ತಾರೆ. ಇಂದ್ರಾವರ್ಣಿ ಕಾಯಿನಲ್ಲಿ ಕೂಡ ಅವರ ಹೆಸರಿನಲ್ಲಿ ತಂತ್ರ ಮಂತ್ರಗಳೆಲ್ಲ ಪ್ರಯೋಗ ಮಾಡ್ತಾರೆ. ಅದರಿಂದನೂ ಕೂಡ ಸ್ತ್ರೀ ಪುರುಷ ವಶೀಕರಣ ಮಾಡ್ತಾರೆ. ಇದರಲ್ಲಿ ಆ ಥರವಾದಂಥ ಇಂದ್ರಾವರ್ಣಿನಲ್ಲಿ ಇನ್ನೂ ಹಲವಾರು ತಂತ್ರಗಳಿದ್ದಾವೆ ಪ್ರಿಯ ವೀಕ್ಷಕರೇ. ಇನ್ನೂ ಹಲವಾರು ರೀತಿಯಲ್ಲಿ ಇನ್ನೊಂದು ಬೇರೆ ಇಂದ್ರಾವರ್ಣಿ ತರಿಸ್ತೀನಿ. ಎಲೆಯಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದು ತೋರಿಸ್ತೀನಿ. ಇದು ಗಂಡು ಹೆಣ್ಣು ಅಂತ. ಇದು ಬಂದು ಹೆಣ್ಣು, ಗಂಡನ ಇನ್ನೊಂದು ಹೆಣ್ಣು, ಇದು ಗಂಡು, ಇನ್ನೊಂದು ಹೆಣ್ಣು ಬರುತ್ತೆ. ಅದರಲ್ಲಿ ನಾನು ಇನ್ನೊಂದು ವಿಡಿಯೋ ಸಿಕ್ಕಿದಾಗ ನಿಮ್ಗೆ ಅದ್ರ ಬಗ್ಗೆ ತಿಳಿಸ್ತೀನಿ. ಇದು ವಶೀಕರಣಕ್ಕೆ ಬರುತ್ತೆ. ಇದರು ಎಲ್ಲೇ ಇರಲಿ, ಅವ್ರು ಯಾಗೇ ಇರಲಿ, ಇದನ್ನು ಮಂತ್ರಿಸ್ಬಿಟ್ಟು ಆ ಎಲೆನಲ್ಲಿ ಅವ್ರ ಹೆಸರು ಬರೆದು ಬಿಟ್ಟು ಮಂತ್ರ ಹೇಳ್ಬಿಟ್ಟು ಆ ನೀರಿನಲ್ಲಿ ಹಾಕ್ಬಿಟ್ಟು ಅದನ್ನು ತಗೊಂಡೋಗಿ ನೀವು ಅವರು ತುಳಿಯೋ ಜಾಗದಲ್ಲಿ ಹುಯ್ತಾ ಇದ್ರೆ ಅವರು ವಶೀಭೂತರಾಗ್ತಾರೆ. ಇನ್ನು ಅದರಲ್ಲಿ ತಂತ್ರಗಳಿದ್ದಾವೆ. ಕಾಯಿನಲ್ಲಿ ಅಷ್ಟೇ, ಅವ್ರನ್ನ ಹೆಸರು ಬರೆದ್ಬಿಟ್ಟು ಅದರಲ್ಲಿ ತಂತ್ರ ಮಾಡಿ ಅದನ್ನು ಅವ್ರಿಗೆ ಓಡಾಡೋ ಜಾಗದಲ್ಲಿ ನೀವು ಉಣೋದ್ರಿಂದ ಅವರು ಅತಿ ಶೀಘ್ರ ನಿಮ್ಮ ವಶವಾಗ್ತಾರೆ ಅಂತ ಒಂದು ವಶೀಕರಣದ ಮಾಡೋ ಅಂಥ ಇಂದ್ರಾವರ್ಣಿ ಮೂಲಿಕೆ. ಇದು ಇಂದ್ರಾವರ್ಣಿ ಮೂಲಿಕೆ ಅಂತ ಅದ್ಭುತವಾಗಿದೆ. ಇನ್ನೊಂದು ನೆಕ್ಸ್ಟ್ ಬಂದಾಗ ನಿಮ್ಗೆ ಅದರಲ್ಲಿ ಸಂಪೂರ್ಣವಾಗಿ ದೊಡ್ಡ ಎಲೆ ಇರುತ್ತೆ. ಅದ್ರ ಬಗ್ಗೆ ನಿಮ್ಗೆಲ್ಲದು ನಾನು ತಿಳಿಸ್ತೀನಿ ಪ್ರಿಯ ವೀಕ್ಷಕರೇ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.